ಇದ್ದು ಸೇವಂತಿ ಮುಕ್ತಲಾಗ್ತಿತ್ತಲ್ಲ ಸಂತೋಷ, ಅದನ್ನ ನೋಡದೆ ಒಂದ್ ಸಂಭ್ರಮ ಆಗ್ಬಿಟ್ಟಿತ್ತು ಅಲ್ವಾ ಸೊಸೆ? ಮೀರಾ, ಅರ್ಜುನ ಕೆಳಗಡೆ ಬಂದು ಸ್ಟ್ರೈನ್ ಮಾಡ್ಕೊಳ್ಳೋದು ಬೇಡ. ಅವ್ನ್ ಊಟ ತಟ್ಟೆಯಲ್ಲಿ ಹಾಕಿದ್ದೀನಿ, ತಗೊಂಡೋಗಿ ಕೊಟ್ಬಿಡು. ತಗೋ. ಅರ್ಜುನ್ನ ಊಟಕ್ಕೆ ಕರ್ಕೊಂಡ್ ಬಾ ಅಂತ ಸೇವಂತಿನ ಕಳ್ಸಿದ್ರೆ ಅವಳು ಪತ್ತೆ ಇಲ್ಲ, ಅವನು ಪತ್ತೆ ಇಲ್ಲ. ಎಲ್ಲೋದ್ರು? ಕರ್ಣ, ಬಾ ಕೂತ್ಕೋ, ನಿನ್ಗೂ ಊಟ ಬಡಿಸ್ತೀನಿ. ನೀನ್ ಯಾಕೋ ಎದ್ದೆ? ಏಯ್, ಕೂತ್ಕೊಳ್ಳೋ, ಕೂತ್ಕೊಂಡು ಊಟ ಮಾಡು. ಬಂದಿದ್ದಾನಲ್ಲ ಈ ಮನೆ ಹಿರಿ ಮಗ, ಅವನಿಗೆ ಬಿಡಿಸಿ. ಅಶ್ವಿನ್, ಹಾಗೆಲ್ಲ ಮಾತಾಡಬಾರ್ದು ಕಣೋ. ಯಾಕೆ ಮಾತಾಡಬಾರ್ದು? ನಾನು ಇರೋದೇ ಹಿಂಗೆ, ನಾನು ಮಾತಾಡೋದೇ ಈ ಥರ. ಅಶ್ವಿನ್, ಹಾಗೆಲ್ಲ ಊಟನ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ಕಣೋ. ನೀನ್ ಇದೆಯಲ್ಲ, ನಂದು ಸೇರಿಸ್ತೀನು. ಹೋಗ್ಬೇಡ ಅಶ್ವಿನ್, ಕೂತ್ಕೋ. ಆಗಿರೋದನ್ನೆಲ್ಲ ಮರ್ತ್ಬಿಡು, ಕ್ಯಾರಿ ಮಾಡಬೇಡ. ನಾನು ಆಲ್ರೆಡಿ ಎಲ್ಲ ಮರ್ತ್ಬಿಟ್ಟೆ. ನೀನ್ ಬಿಡಪ್ಪ, ತುಂಬಾ ಸ್ಟ್ರಾಂಗ್ ಮ್ಯಾನ್. ಆಗಿರೋದನ್ನೆಲ್ಲ ಈಸಿಯಾಗಿ ಮರ್ತು ಬಿಡ್ತೀಯ. ಯಾಕಂದ್ರೆ ಏಟ್ ತಿಂದಿರೋದು ನೀನಲ್ವಲ್ಲ, ನಾನು. ಆಯ್ತು, ಏನೋ ಕೆಟ್ಟಗಳಿದೆ, ನಂದೇ ತಪ್ಪು. ಸಾರಿ, ಓಕೆನಾ? ನೀನ್ ಸಾರಿ ತಗೊಂಡು ಮೋರಿಗೆ ಹೋಗು. ಅಶ್ವಿನ್, ಅಶ್ವಿನ್, ಅಶ್ವಿನ್! ಛೇ, ಯಾರ ಮಾತು ಕೇಳಲ್ಲ ಇವನು. ಏನೋ ಕರ್ಣ ಇದು. ನಾಳೆ ಮನೇಲಿ ಹಬ್ಬ ಇಟ್ಕೊಂಡು ಅಣ್ಣ ತಮ್ಮದಿರಿಬ್ರು ಈ ರೀತಿ ಕಿತ್ತಾಡಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಅಜ್ಜಿ, ನೀವೇನ್ ಟೆನ್ಷನ್ ತಗೋಬೇಡಿ, ಆರಾಮಾಗಿ ಊಟ ಮಾಡಿ. ಎಷ್ಟೊತ್ತು ಅಂತ ಕೋಪ ಮಾಡ್ಕೊಳ್ತಾನೆ, ತಣ್ಣಗೆ ಆಗೇ ಆಗ್ತಾನೆ. ಇಲ್ಲ ಅಂದ್ರೆ ನಾನೇ ತಣ್ಣಗೆ ಮಾಡಿಸ್ತೀನಿ. ನೀವು ಊಟ ಮಾಡಿ. ಊಟ ಬಡಿಸಿ. ಹಾ.